ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತ ಬಹುದೊಡ್ಡ ಬದಲಾವಣೆಗಳು ಇವು. ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ನಾಳೆ. ಅದ್ರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಸಿಎಂ ಪಟ್ಟಕ್ಕೆ ಏರೋದಕ್ಕೆ ಕೂಡ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ನಾಳೆ ಅಲ್ಲ, ಶುಕ್ರವಾರ ಬೆಳಗ್ಗೆ ನಡೆಯಲಿದೆ ಸಿಎಲ್ಪಿ ಸಭೆ. ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗಾಗಿ ನಡೆಯುವ ಮೀಟಿಂಗ್. ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಸಮ್ಮುಖದಲ್ಲಿ ಸಿಎಲ್ಪಿ ಸಭೆ ನಡೆಯುತ್ತೆ ಶುಕ್ರವಾರ. ಹೈಕಮಾಂಡ್ ಹೇಳಿದಂತೆ ನಡೆಯಿರಿ ಎನ್ನಲಿರುವಂತ ಸಿಎಂ ಎಲ್ಲ ಶಾಸಕರಿಗೂ ಹೈಕಮಾಂಡ್ ಸೂಚನೆಯನ್ನ ಪಾಲಿಸಿ ಅಂತೇಳಿ ಕರೆ ಕೊಡಲಿದ್ದಾರೆ. ಶಾಸಕಾಂಗ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಅಂತೇಳಿ ಘೋಷಣೆ ಆಗುತ್ತೆ. ಶುಕ್ರವಾರ ನಡೆಯುವಂತ ಸಿಎಲ್ಪಿ ಮೀಟಿಂಗ್. ನಾಳೆ ಮೀಟಿಂಗ್ ನಡೆಯೋದಿಲ್ಲ, ಬದಲಿಗೆ ಶುಕ್ರವಾರ ಮೀಟಿಂಗ್ ನಡೆಯಲಿದೆ. ಆ ಶುಕ್ರವಾರದ ಮೀಟಿಂಗ್ ನಲ್ಲಿ ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಸಮ್ಮುಖದಲ್ಲಿ ನಡೆಯುವಂತ ಈ ಸಭೆಯಲ್ಲಿ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಂಡಿದೆಯೋ ಅದರಂತೆ ಎಲ್ಲರೂ ಕೂಡ ಪಾಲಿಸಿ ಅಂತ. ಅದ್ರ ಜೊತೆಗೆ ಈಗ ನಿರ್ಧಾರ ತೆಗೆದುಕೊಂಡಿರೋದೇನು? ಸಿದ್ದರಾಮಯ್ಯ ರಾಜೀನಾಮೆ, ಡಿಕೆ ಶಿವಕುಮಾರ್ ಸಿಎಂ ಆಗೋದು. ರಾಜೀನಾಮೆ ಬಗ್ಗೆ, ಜೊತೆಗೆ ಸಿಎಲ್ಪಿ ನಾಯಕನ ಆಯ್ಕೆ, ಮತ್ತೆ ಡಿಕೆ ಶಿವಕುಮಾರ್ ಅವರು ಸಿಎಂ ಅಂತೇಳಿ ಅಧಿಕೃತವಾಗಿ ಸಭೆಯಲ್ಲಿ ಘೋಷಣೆ ಆಗುತ್ತೆ. ಈ ಸಭೆ ನಡೆಯೋದು ನಾಳೆ ಅಲ್ಲ, ಬದಲಿಗೆ ಶುಕ್ರವಾರದಂದು ನಡೆಯುವಂತ ಈ ಸಿಎಲ್ಪಿ ಮೀಟಿಂಗ್ ನಲ್ಲಿ ಡಿಕೆ ಶಿವಕುಮಾರ್, ವೇಣುಗೋಪಾಲ್, ಸುರ್ಜೇವಾಲಾ, ಸಿದ್ದರಾಮಯ್ಯ ಎಲ್ಲರೂ ಕೂಡ ಇರ್ತಾರೆ. ಆ ಸಭೆಯಲ್ಲಿ ಆಗ್ತಿರುವಂತ ಪ್ರಮುಖ ಬದಲಾವಣೆಗಳ ಬಗ್ಗೆ ಚರ್ಚೆ ಆಗುತ್ತೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು, ಜೊತೆಗೆ ಡಿಕೆ ಶಿವಕುಮಾರ್ ಅವರು ಸಿಎಂ ಅಂತೇಳಿ ಘೋಷಣೆ ಆಗೋದು ಕೂಡ ಈ ಸಭೆಯಲ್ಲಿನೇ. ಈ ಸಭೆ ಶುಕ್ರವಾರ ನಡೆಯುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ನಾಳೆ ನಡೀಬೇಕಾಗಿದ್ದಂತ ಸಭೆ ಈಗ ನಾಡಿದ್ದಕ್ಕೆ ಮುಂದೂಡಿಕೆ ಆಗಿದೆ. ಸಭೆಯಲ್ಲಿ ಏನೆಲ್ಲ ಡಿಸ್ಕಷನ್ಸ್ ಆಗ್ಬೋದು, ಜೊತೆಗೆ ಡಿಕೆ ಶಿವಕುಮಾರ್ ಅವರು ಅಧಿಕೃತವಾಗಿ ಸಿಎಂ ಅನ್ನುವಂತ ಹೆಸರನ್ನ ಘೋಷಣೆ ಮಾಡ್ತಾರೆ ನಾಡಿದ್ದು ನಡೆಯುವಂತ ಸಭೆಯಲ್ಲಿ ಏನೆಲ್ಲ ಪ್ರಮುಖವಾದಂತ ಚರ್ಚೆಗಳಾಗುತ್ತೆ ದುರ್ಗೇಶ್? ಎಷ್ಟಕ್ಕೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡುವಂತದ್ದು ಈಗ ಫಿಕ್ಸ್ ಆಗಿರುವಂತ ಮಾಹಿತಿ ಇರುವಂತದ್ದು, ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಸುದ್ದಿ ಕೇಳಿ ಬರ್ತಾ ಇದೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಮೊದಲಿಗೆ ಏನು ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮಾಡ್ತಾರೆ. ನಾಡಿದ್ದು ಸಿಎಲ್ಪಿ ಸಭೆಯನ್ನು ನಡೆಸೋದಕ್ಕೆ ಕೂಡ ಮುಂದಾಗ್ತಿದ್ದಾರೆ. ಹೀಗಾಗಿ ಸಿಎಲ್ಪಿ ಸಭೆಯಲ್ಲಿ ನೂತನವಾಗಿ ಸಿಎಲ್ಪಿ ನಾಯಕರ ಆಯ್ಕೆ ಆದ್ರೆ ಅವರೇ ಸಿಎಂ ಆಗುವಂತದ್ದು ಫಿಕ್ಸ್ ಆಗುತ್ತೆ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾಡಿದ್ದು ಶುಕ್ರವಾರ ಏನು ಬೆಳಿಗ್ಗೆ ಸಿಎಲ್ಪಿ ಸಭೆಯನ್ನ ಕರೆಯಲಾಗುತ್ತೆ. ಆಮೇಲೆ ಸಿಎಲ್ಪಿ ಸಭೆಯಲ್ಲಿ ಸಿಎಲ್ಪಿ ನಾಯಕರಾಗಿ ಹೊರಬಿದ್ದರೆ ಸಿಎಂ ಆಗೋದು ಬಹುತೇಕ ಫಿಕ್ಸ್ ಆಗುತ್ತೆ. ಜೊತೆಗೆ ವಿಚಾರ ಚರ್ಚೆ ಆಗುವಂತದ್ದು ಸಿಎಂ ಅವರನ್ನ ಬದಲಾವಣೆ ಮಾಡಬೇಡಿ ಅನ್ನೋ ಚರ್ಚೆಗಳಾಗುತ್ತೆ.